ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಂಬಿಕಾ ಪಾಟೀಲ್, BMS ಇಂಟರ್ವ್ಯೂ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ಚಳಿಗಾಲದಿಂದ ವಸಂತ ಕಾಲಕ್ಕೆ ಪರಿವರ್ತನೆ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ನೂರಾರು ಬದಲಾವಣೆಗಳು ಕಾಣಿಸಿಕೊಳ್ತವೆ. ಅದಕ್ಕೆ ನಾನೀಗ ಎಳ್ಳು ಬೆಲ್ಲದ ಮಹತ್ವವನ್ನು ವಿವರಿಸುತ್ತೇನೆ. ಈ ಕಾಲದಲ್ಲಿ ವಾತ ಮತ್ತು ಕಫ ಹೆಚ್ಚಾಗಿರುತ್ತೆ. ಇದನ್ನು ಸಮತೋಲನವಾಗಿ ಮಾಡಲಿಕ್ಕೆ ಈ ಎರಡು ಉಷ್ಣ ಪದಾರ್ಥವನ್ನು ಸೇವನೆ ಮಾಡಬೇಕು. ಎಳ್ಳಿನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಜಿಡ್ಡುತನವನ್ನು ಜಾಸ್ತಿ ಮಾಡಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಮತ್ತು ಚರ್ಮದ ರೋಗಗಳನ್ನು ನಿವಾರಣೆ ಮಾಡುತ್ತೆ. ತೀವ್ರ ಹಸಿವನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಈ ಗುರು ಪದಾರ್ಥವನ್ನು ಸೇವಿಸುತ್ತೇವೆ. ಬೆಲ್ಲದ ಗುಣ ಯಕೃತ್, ರಕ್ತ ಮತ್ತು ಉಸಿರಾಟದ ಜಾಗವನ್ನು ಶುದ್ಧಿ ಮಾಡಿ ಮುಂಬರುವ ಋತುಕ್ಕೆ ನಮ್ಮ ದೇಹವನ್ನು ಸಿದ್ಧಪಡಿಸುತ್ತೆ. ಎರಡು ಪದಾರ್ಥಗಳು ಬುದ್ಧಿ ಮತ್ತು ಬಲವನ್ನು ಹೆಚ್ಚಿಸುತ್ತದೆ. ಎಳ್ಳು ಕೇಶ, ಕೂದಲಿಗೆ ಪೋಷಣೆಯನ್ನು ಮಾಡುತ್ತದೆ. ಈ ಪದಾರ್ಥ ಸೇವನೆ ಮಾಡೋದ್ರಿಂದ ಸತ್ವಗುಣ ಹೆಚ್ಚಾಗುತ್ತದೆ.